ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಸ್ಲೀವು ಈ ಥರ ಬಾರ್ಡ್ರ್ ಬಂದಾಗ ನಾವು ಸ್ಲೀವ್ನ ಹೇಗೆ ಈ ಇದ್ರ ಬಟ್ಟೆಯಲ್ಲಿ ಲೈನಿಂಗ್ ಬಟ್ಟೆಯಲ್ಲಿ ಹೇಗೆ ನಾವು ಇದನ್ನು ಇದು ಮಡಚಿ ಸ್ಟಿಚಿಂಗ್ ಮಾಡಬಾರ್ದು ಫ್ರೆಂಡ್ಸ್. ಈ ಥರ ಮಡ್ಚೋಕ್ಕಾಗಲ್ಲ, ಇದು ಗಟ್ಟಿ ಇರೋದ್ರಿಂದ ಇದಾಗಲ್ಲ. ಒಂದೊಂದು ಬ್ಲೌಸ್ಗೆ ಈ ಥರ ಬಾರ್ಡ್ರು ಬಂದಾಗ ನಾವು ಡೈರೆಕ್ಟಾಗೇ ಈ ಥರ ಫೋಲ್ಡ್ ಮಾಡ್ಕೊಂಡು ಅಟ್ಯಾಚ್ ಮಾಡಬೇಕಾಗುತ್ತೆ. ಮೊದಲು ಮೇಲ್ಗಡೆಯಿಂದ ನಾವು ಹಿಂಗೆ ತೊಗೊಂಡು ಫೋಲ್ಡ್ ಮಾಡಿ ಒಳಗಡೆಗೆ ನಾವು ಕೊಟ್ಕೋತಾ ಇದ್ವು. ಈಗ ಆ ಥರ ಆಗಲ್ಲ, ಡೈರೆಕ್ಟಾಗಿ ಕೊಡಬೇಕು. ಇದು ಬಿಗಿನರ್ಸ್ಗೆ ಇದು ಒಳ್ಳೆ ಮೆಥಡ್. ಇದು ನೋಡ್ಕೊಳ್ಳಿ ಫ್ರೆಂಡ್ಸ್, ಬಿಗಿನರ್ಸು ಯಾವ ಥರ ಸ್ಟಿಚಿಂಗ್ ಮಾಡೋದು ಅಂತ. ಈಗ ನೋಡಿ, ಈ ಥರ ಅರ್ಧ ಇಂಚ್ಗೆ ನಾವು ಮಾರ್ಜಿನಿಗೆ ಬಿಟ್ಕೊಂಡಿರ್ತೀವಲ್ವ, ಈ ಥರ ಫೋಲ್ಡಿಂಗ್ ಮಾಡ್ಕೊಂಬಿಡಿ. ಹಿಂಗೆ ಫೋಲ್ಡಿಂಗ್ ಮಾಡಿಕೊಂಡು ಈ ಥರ ಡೈರೆಕ್ಟಾಗಿ ಈ ಥರ ಸ್ಟಿಚಿಂಗ್ ಮಾಡ್ಕೊಂಬಿಡಿ. ಈ ಥರ ಮಡ್ಚ್ಕೊಂಬಿಡಿ. ಮಡ್ಚ್ಕೊಂಡು ಇದ್ರ ಮೇಲ್ಗಡೆ ಹಿಂಗೆ ಇಟ್ಕೊಂಡೆ ಈ ಥರ ಸ್ಟಿಚಿಂಗ್ ಮಾಡ್ಕೋಬೇಕು ಫ್ರೆಂಡ್ಸ್. ಇದಕ್ಕೆ ಮಾರ್ಕ್ ಮಾಡ್ಕೊಂಬಿಡಿ. ಅರ್ಧ ಇಂಚ್ಗೆ ನೀವು ಎಷ್ಟು ಮಾರ್ಜಿನಿಗೆ ಬಿಟ್ಟಿರ್ತೀರ ಅಷ್ಟಕ್ಕೆ ಮಾರ್ಕ್ ಮಾಡಿಕೊಂಡು ಈ ಥರ ಅಂದರೆ ಇದು ಸ್ಲೀವಿಂದ ಈಚೆಗೆ ಬರಬಾರ್ದು ಫ್ರೆಂಡ್ಸ್. ಇದು ಒಳಗಡೆನೇ ಇರಬೇಕು, ನಮಗೆ ಎಕ್ಸ್ಟ್ರಾ ಈಚೆಗಡೆಗೆ ಕಾಣಬಾರ್ದು. ಸ್ವಲ್ಪ ಒಳಗಡೆಗೆ ಸ್ಟಿಚ್ ಮಾಡಿಕೊಂಡು ಅದೊಂದು ಎಚ್ಚರ ವಹಿಸಬೇಕು. ಮೇನ್ ಫ್ಯಾಬ್ರಿಕ್ಕಿಂತ ನಾವು ಈ ಅಟ್ಯಾಚ್ ಮಾಡೋ ಬಟ್ಟೆ ಹೊರಗಡೆ ಬರಬಾರ್ದು, ಅಸಹ್ಯವಾಗಿ ಕಾಣಿಸುತ್ತೆ. ಆದ್ದರಿಂದ ನಾವು ಆದಷ್ಟು ಸ್ವಲ್ಪ ಒಳಗಡೆ ಕಾದಂಗೆ ಬಟ್ಟೆ ಕೊಟ್ಕೊಂಡು ಸ್ಟಿಚಿಂಗ್ ಮಾಡ್ಕೊಂಬರ್ಬೇಕಾಗುತ್ತೆ. ನೋಡಿ ಫ್ರೆಂಡ್ಸ್, ಇದು ಈ ಥರ ಹಾಕ್ಕೊಂಡಾಗ ನಮಗೆ ಇದರಿಂದ ಈಚೆಗಡೆಗೆ ಇದು ಲೈನಿಂಗ್ ಬಟ್ಟೆ ನಾವು ಕಾಣಬಾರ್ದು, ಎಕ್ಸ್ಟ್ರಾ ಬಂದು ಈ ಥರ ಕುತ್ಕೋಬಾರ್ದು, ಕಾಣಬಾರ್ದು. ಆ ಥರ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಈಗ ಅದು ಎಕ್ಸ್ಟ್ರಾ ಬಂದರೆ ಅದು ಚೆನ್ನಾಗಿ ಕಾಣೋದಿಲ್ಲ. ನೋಡಿ, ಈ ಥರ ಕುತ್ಕೊಳ್ಬೇಕು. ಸ್ಟಿಚಿಂಗ್ ಮಾಡಿದಾಗ ನಾವು ಈ ಥರ ಹಿಂಗೆ ಕುತ್ಕೋಬೇಕು. ಇದು ಎಕ್ಸ್ಟ್ರಾ ಬರಬಾರ್ದು. ಈ ಲೈನಿಂಗ್ ಪೀಸ್ ಏನಿದೆ ಅದು ಎಕ್ಸ್ಟ್ರಾ ಆಚೆಗೆ ಅಸಹ್ಯವಾಗಿ ಕಾಣಿಸುತ್ತೆ. ಅದೊಂದನ್ನು ನೀವು ಅವಾಯ್ಡ್ ಮಾಡಬೇಕು. ಮತ್ತು ಇನ್ನೊಂದು ಸ್ಲೀವು ಮತ್ತು ಅದೇ ಥರ ಇನ್ನೊಂದು ಸ್ಲೀವ್ನು ನಾನು ಶೇಪ್ ತಗೊಂಡಿಲ್ಲ. ಶೇಪ್ ತೆಗ್ದಿಲ್ಲ ಫ್ರೆಂಡ್ಸ್. ಇದು ನಾನೀಗ ಅಟ್ಯಾಚ್ ಮಾಡಿಬಿಟ್ಟು ಇದನ್ನು ಶೇಪ್ ತಗೋತೀನಿ.
ನೋಡಿ ಫ್ರೆಂಡ್ಸ್, ಇನ್ನೊಂದು ಈ ಥರ ಡಿಸೈನ್ ಬಂದಾಗ ಸೀರೆಗೆ ಬ್ಲೌಸ್ಗಳಿಗೆ ನಾವು ಹೊಲಿಯೋ ಬ್ಲೌಸ್ಗಳಿಗೆ ಮತ್ತು ಸ್ಟೋನ್ ವರ್ಕ್ ಇರುತ್ತೆ ಫ್ರೆಂಡ್ಸ್. ಈ ಥರ ಸ್ಟೋನ್ಗಳು ಇದನ್ನು ಆದಷ್ಟು ನಾವೆಲ್ಲಿ ಸ್ಟಿಚಿಂಗ್ ಮಾಡಬೇಕಾದ್ರೆ ನಮಗೆ ಇದು ನೋಡಿ, ಇಲ್ಲಿಗೆ ಏನಾರ ಸ್ಟಿಚಿಂಗ್ ಬಂದಿದ್ರೆ ನೀಡ್ಲು ಕಟ್ಟಾಗ್ಬಿಡುತ್ತೆ. ಈ ಸ್ಟೋನು ಇಲ್ಲಿ ಪಕ್ಕದಲ್ಲಿ ಬಂದೈತೆ, ಅದನ್ನು ಆದಷ್ಟು ನೀವು ನೋಡಿಕೊಂಡು ಅದೇ ನೇರಕ್ಕೆ ಏನಾದರೂ ನಮ್ಗೆ ಇಲ್ಲಿ ಸ್ಟಿಚಿಂಗ್ ಇಲ್ಲಿ ಬರ್ತೈತೆ ಅಂದರೆ ತೆಗೆದುಬಿಡ್ಬೇಕು. ಇದನ್ನು ರಿಮೂವ್ ಮಾಡಿಬಿಡಿ. ಇದನ್ನು ಈ ಥರ ತೆಗೆದುಬಿಟ್ಟು ನೀವು ಈ ಥರ ಸ್ಟಿಚಿಂಗ್ ಮಾಡ್ಕೋಬೇಕಾಗುತ್ತೆ. ಇಷ್ಟು ವರ್ಕ್ಗಳದ್ದು ಜಾಸ್ತಿ ವರ್ಕ್ ಇದ್ದರೆ ನಾವೆಲ್ಲಿ ನಮ್ಮದು ಸ್ಟಿಚಿಂಗ್ ಬರುತ್ತೆ ಅಷ್ಟಾಗ್ಲೂ ಅದನ್ನು ತೆಕ್ಕೊಂಬಿಡ್ಬೇಕು ಫ್ರೆಂಡ್ಸ್. ಈ ಥರ ಅದನ್ನು ತೆಕ್ಕೊಂಬಿಟ್ಟಾಗಲೇ ನಾವು ಸ್ಟಿಚಿಂಗ್ ಮಾಡೋಕ್ಕೆ ಸಾಧ್ಯ. ಇಲ್ಲ ಅಂದರೆ ತುಂಬ ನೀಡ್ಲು ಕಟ್ಟಾಗ್ಬಿಟ್ಟು ಮಿಷಿನ್ ಹಾಳಾಗುತ್ತೆ. ಅದನ್ನು ಒಂದು ಎಚ್ಚರಿಕೆಯಿಂದ ನೀವು ನೋಡ್ಕೋಬೇಕು ಫ್ರೆಂಡ್ಸ್. ಅದೊಂದು ಟಿಪ್ಸ್ ಇದರಲ್ಲಿ ಸಿಗುತ್ತೆ ನಿಮಗೆ. ಇದರಲ್ಲಿ ಜುಮ್ಕಾ ಡಿಸೈನ್ ಇದೆ ಫ್ರೆಂಡ್ಸ್. ಇದರಲ್ಲಿ ಈ ಜುಮ್ಕಾ ಡಿಸೈನು ಸೆಂಟ್ರಿಗೆ ಬರೋಕ್ಕೆ ಇದು ತೊಗೊಂಬರೋಕ್ಕೆ ಏನೇನೋ ಮಾಡಿದೆ, ಇದು ಆಗಲಿಲ್ಲ. ಇದು ಸೆಂಟ್ರಿಗೆ ಈ ಡಿಸೈನು ಕುತ್ಕೊಳ್ಳೋಕೆ ಒಂದೊಂದರಲ್ಲಿ ನೀಟಾಗಿ ಕೊಟ್ಟಿರಲ್ಲ, ಅಲ್ಲೊಂದು ಇಲ್ಲೊಂದು ಎಲ್ಲೊಂದು ಕೊಟ್ಟಿರ್ತಾರೆ. ಅದನ್ನು ಸೆಂಟ್ರಿಗೆ ತೊಗೊಂಡು ಆಗಲಿಲ್ಲ. ಆದ್ದರಿಂದ ಇದು ಈ ಸೈಡ್ಗೆ ಹೋಗೋ ಥರ ನೋಡಿ, ಈ ಥರ ಸೈಡ್ಗೆ ಹೋಗೋ ಥರ ಇದೆ ನೋಡಿ. ಎರಡರಲ್ಲೂ ಅಷ್ಟೇ ಅದೇ ಥರ ಬಂದಿದೆ. ಈ ಸೆಂಟ್ರಿಗೆ ಬರೋ ಥರ ನೋಡ್ಕೊಳ್ಳೋಕ್ಕಾಗಲೇ ಇಲ್ಲ. ಆಮೇಲೆ ಇದೆಲ್ಲ ಬಾರ್ಡ್ರೆಲ್ಲ ಬಿಚ್ಚಿ ಇದೆಲ್ಲ ಮಾಡಬೇಕಾಗುತ್ತೆ. ಅದಕ್ಕೆ ಅದು ಅಷ್ಟೊಂದು ಇದು ಮಾಡ್ಕೊಳ್ಳಿಲ್ಲ. ಇನ್ನೂ ಒಂದು ಕಡೆ ಅಕಸ್ಮಾತ್ ಇನ್ನೊಂದು ಇದನ್ನು ಸ್ವಲ್ಪ ಇಲ್ಲಿ ಸ್ವಲ್ಪ ಕೊಟ್ಟಿದ್ರೂ ಅಡ್ಜಸ್ಟ್ ಮಾಡ್ಬೋದಾಗಿತ್ತು, ಆಗಲಿಲ್ಲ ಫ್ರೆಂಡ್ಸ್. ಇದು ಈಗ ನೋಡಿ, ಈಗ ಶೇಪ್ ತೆಗಿಬೇಕು. ಮತ್ತು ಈ ಥರ ನೋಡ್ಕೋಬೇಕು. ಆಪೋಸಿಟ್ ನೋಡಿ ಹಾಕ್ಕೊಂಡಿದ್ದೀನಿ. ಈ ಥರ ನೋಡಿಕೊಂಡು ನಮಗೆ ಸುತ್ತಲೂ ಕರೆಕ್ಟಾಗಿದೆಯಾ ಅಂತ ನೋಡ್ಕೋಬೇಕು. ಎಲ್ಲಿ ಜಾಸ್ತಿ ಇದ್ದರೆ ಅದನ್ನು ಕಟ್ ಮಾಡ್ಕೋಬೇಕು. ಇವಾಗ ನೋಡಿ ಫ್ರೆಂಡ್ಸ್, ಇದು ಇಲ್ಲಿ ಸೆಂಟ್ರಿಗಿದೆ. ಇಲ್ಲಿಂದ ನಾವು ಶೇಪ್ ತೆಗಿಬೇಕು. ಶೇಪ್ ತಕ್ಕೊಂಡು ಇದಕ್ಕೆ ಸ್ಟಿಚಿಂಗ್ ಹಾಕೊಂಡ್ಬಿಡ್ಬೇಕು. ನಾಚ್ ಎಲ್ಲಿರುತ್ತೆ ಅಲ್ಲೇ ಹಾಕೋಬೇಕು. ನಾಚ್ಕೊಂಡು ಮಿಸ್ ಆಗಬಾರ್ದು. ಲಾಂಗ್ ಗ್ಯಾಪ್ ಆಗಿಬಿಡ್ತು ಫ್ರೆಂಡ್ಸ್. ವಿಡಿಯೋ ಮಾಡಿ ಹುಷಾರಿರಲಿಲ್ಲ ನನಗೆ, ಸಾರಿ ಫ್ರೆಂಡ್ಸ್. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು
ನೋಡಿ ಫ್ರೆಂಡ್ಸ್, ಆದಷ್ಟು ಲೈಕ್ ಕೊಡಿ, ನಮಗೂ ಒಂದು ಮೋಟಿವೇಶನ್ ಇರುತ್ತೆ ವಿಡಿಯೋ ಮಾಡಬೇಕು ಅನ್ನೋದು. ಆಮೇಲೆ ಫ್ರೆಂಡ್ಸ್, ಇದು ಈ ಥರ ಎಳ್ಕೋಬೇಕು ನೀವು ಸ್ಟಿಚಿಂಗ್ ಮಾಡಬೇಕು ಅಂದರೆ. ಸ್ವಲ್ಪ ಸಿಂಕ್ ಥರ ಆಗುತ್ತೆ ನೋಡಿ, ಈ ಥರ ಎಳ್ಕೋಬೇಕು ನೀವು ಸ್ಟಿಚಿಂಗ್ ಮಾಡೋಕ್ಕೆ ಮುಂಚೆ. ಈ ಲೈನಿಂಗ್ ಬಟ್ಟೆ ಇರೋದನ್ನ ಮಾತ್ರ, ಪ್ಲೈನ್ ಬಟ್ಟೆ ಆದರೆ ಬೇಡ. ಈ ಥರ ಇಟ್ಕೊಂಡು ಇವಾಗ ಈ ಮೈನ್ ಫ್ಯಾಬ್ರಿಕ್ದು ಸ್ಲೀವ್ ಅಟ್ಯಾಚ್ ಮಾಡ್ತೀವಲ್ವ, ಅದಕ್ಕೆ ಈ ಥರ ಸರಿ ಇದೆಯಾ ಇಲ್ವಾ ಅಂತ ನೋಡ್ಕೋಬೇಕು ಫ್ರೆಂಡ್ಸ್. ಈ ನಾಚೆಲ್ಲಿದೆ ರೈಟ್ ಸೈಡ್ದು ನೋಡಿ, ಕರೆಕ್ಟಾಗಿ ಬರ್ತೈತೆ ನೋಡಿ. ನೋಡಿ, ಈ ನಾಚು ಸೆಂಟ್ರ್ ನಾಚು ಕರೆಕ್ಟಾಗಿ ಕುಂಡಿಸ್ಕೋಬೇಕು. ಇದು ಕರೆಕ್ಟಾಗಿ ಕುತ್ಕೊಳ್ತೈತೆ. ಈ ಥರ ಸ್ಟಿಚ್ಚಿಂಗು ನೀವು ಮೊದಲೇ ನೋಡ್ಕೋಬೇಕು. ಸ್ಲೀವ್ ಅಟ್ಯಾಚ್ ಮಾಡೋಕ್ಕೆ ಮುಂಚೆನೇ ಒಂದು ಸರಿ ಇದನ್ನು ಈ ಥರ ನೋಡ್ಕೋಬೇಕು ಫ್ರೆಂಡ್ಸ್. ಇದು ಸ್ವಲ್ಪ ಹೆಚ್ಚು ಕಡಿಮೆ ಇಲ್ಲಿ ಬಂದರೂ ಪರವಾಗಿಲ್ಲ, ಹೆಚ್ಚು ಕಡಿಮೆ. ಮತ್ತು ಸೆಂಟ್ರಲ್ ಮಾತ್ರ ಇಲ್ಲಿ ಈ ನಾಚು ಇಲ್ಲಿಗೆ ಇದಾಗಂಗೆ ನೋಡ್ಕೊಳ್ಳಿ ಫ್ರೆಂಡ್ಸ್. ಇದು ಸ್ಲೀವು ಈ ಥರ ಬಾರ್ಡ್ರ್ ಬಂದಾಗ ಯಾವ ಥರ ನಾವು ಲೈನಿಂಗು ಡೈರೆಕ್ಟಾಗಿ ಹೆಂಗೆ ಅಟ್ಯಾಚ್ ಮಾಡೋದು ಅನ್ನೋದನ್ನು ನೋಡಿದ್ರಲ್ಲ ಫ್ರೆಂಡ್ಸ್. ಇಷ್ಟೇ. ಲೈಕ್ ಮಾಡಿ ಫ್ರೆಂಡ್ಸ್.